ಎಲ್ಲಾ ಕನ್ನಡಿಗರಿಗೂ ಹಿಸ್ಟರಿ ಇತಿಹಾಸ ಕಥೆಗಳು ಚಾನೆಲ್ ಕಡೆಯಿಂದ ನಮಸ್ಕಾರಗಳು. ಈ ದಿನ ತುಂಬಾ ಒಳ್ಳೆಯದಾದಂತಹ ಹಾಗೂ ಭಯಾನಕವಾದಂತಹ ಒಂದು ಕಥೆಯನ್ನು ನಿಮಗೆ ತೋರಿಸುತ್ತಿದ್ದೇನೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಬಳಿ ಇರುವ ಕದೋಗಲ್ಲು ಎಂಬ ಹಳ್ಳಿ ಯಾವ ನಕ್ಷೆಯಲ್ಲಿ ಕೂಡ ಇಲ್ಲ. ಆದರೆ ಅಲ್ಲಿ ಹೋಗಿ ಬಂದವನು ಮಾತ್ರ ಅದನ್ನು ನೆನಪಿನಿಂದ ಮರೆತುಬಾರದು. ಈ ಕಥೆಯು ಅದೇ ಹಳ್ಳಿಯ ಹಾದು ಹೋಗುವ ಕೊನೆಯ ಬಸ್ ನಂ 302 ಕುರಿತಾಗಿದೆ. ಅಂಜಲಿ ಎಂಬ ಕಾಲೇಜು ವಿದ್ಯಾರ್ಥಿನಿ ಒಂದು ದಿನ ಫೆಸ್ಟಿವಲ್ ಮುಗಿಸಿ ತಡವಾಗಿ ನಗರದಿಂದ ಹಳ್ಳಿಗೆ ಹೊರಟಳು. ಎಲ್ಲ ಬಸ್ಗಳು ಹೋಗಿಬಿಟ್ಟಿದ್ದವು. ಒಂದು ಬಸ್ ಮಾತ್ರ ನಿಂತಿತ್ತು. ಬಾಹ್ಯವಷ್ಟು ಹಳೆಯದು, ಆದರೆ ಚಾಲಕ ಮೌನವಾಗಿದ್ದ, ನಿರ್ವಿಕಾರ. ಅಂಜಲಿ ಬಸ್ಗೆ ಹತ್ತಿದಳು. ಒಳಗಿದ್ದ ಪ್ರಯಾಣಿಕರು ಶಾಂತ, ಬಿಳಿ ಉಡುಪುಗಳಲ್ಲಿ, ಮೂಗಾದ ಮುಖಗಳು, ನಿಶ್ಚಲ ನೋಟಗಳು. ಬಸ್ ಸಾಗತೊಡಗಿದಾಗ ಹೊರಗಿನ ರಸ್ತೆ ತಿಳಿದಿರುವ ಹಾಗೆ ಕಾಣಲಿಲ್ಲ. ಕಾಡುಗಳು, ನಿಸ್ಸತ್ವ ಮರಗಳು, ಹುಟ್ಟಿಸುವ ಮೌನ. ಕೆಲವೇ ನಿಮಿಷಗಳಲ್ಲಿ ಬಸ್ ತಕ್ಷಣ ಕೆಂಪು ಮೋಡಗಳಲ್ಲಿ ಮುಳುಗಿದಂತಾಯ್ತು. ಅಂಜಲಿ ಆಕಸ್ಮಿಕವಾಗಿ ನೋಡಿದಾಗ ಎಲ್ಲರೂ ನಿದ್ದೆಯೊಳಗಿನ ಮೃತರಂತೆ ಕುಳಿತಿದ್ದರು. ಆಕೆ ಬೆಚ್ಚಿಬಿದ್ದು ಚಾಲಕರನ್ನು ನೋಡಿದಳು. ಆತನ ಮುಖವೇ ಇರಲಿಲ್ಲ. ಅಂಜಲಿ ನಕ್ಕೋಡಲೆ ಬಸ್ಸು ತಡೆಯದೆ ಮುಂದೆ ಸಾಗತೊಡಗಿತು. ಮುಂದೊಂದು ಸೆಕೆಂಡಿನಲ್ಲಿ ಆಕೆ ಚಿತ್ಕಾರಿಸಿದಾಗ ತಕ್ಷಣವೇ ಹೊಟ್ಟೆಗಡಿದಂತೆ ಬಸ್ಸು ನಿಂತಿತು. ಕಣ್ಣು ತೆರೆಯೋಷ್ಟರಲ್ಲಿ ಆಕೆ ಬೃಹತ್ ಕಂದಕದ ಅಂಚಿನಲ್ಲಿ ನಿಂತಿದ್ದಳು. ಬಸ್ಸು ಇದ್ದೇ ಇಲ್ಲ. ಹಿಂದೆ ಬಗ್ಗಿ ನೋಡಿದಾಗ ಬಸ್ಸು ಆಕೆಯ ಹೆಜ್ಜೆ ಗುರುತುಗಳನ್ನೇ ಬಿಡದೆ ಆಕಾಶಕ್ಕೆ ಹಾರಿದಂತೆ ಅಸ್ತಮಾಂತರವಾಯಿತು. ನಂತರ ಆಕೆಯ ನೆನಪುಗಳಲ್ಲಿ ಏನೂ ಇರಲಿಲ್ಲ. ಆದರೆ ಅದರ ನಂತರ ಆ ಬಸ್ನಲ್ಲಿ ಹತ್ತಿದ ಯಾರೂ ಊರಿಗೆ ತಲುಪಿಲ್ಲವಂತೆ. ಅಂಜಲಿ ಮಾತ್ರ ಒಂದು ಛಾಯೆಯಂತೆ ಬದುಕುತ್ತಿದ್ದಾಳೆ. ಆಮೂಲಾಗ್ರ ಬದಲಾಗಿದಳು. ಯಾರಿಗೆಂದರೆ ಬಸ್ಸಿನಲ್ಲಿ ಒಬ್ಬ ಮಾತ್ರ ಜೀವಂತವಾಗಿರಬೇಕಾಗಿ